ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನೀಗಾಗಲೇ ಹೇಳಿದೆ, ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನೆ ಹೆಜ್ಜೆ ಇಡಲ್ಲ, ರಾಜಕೀಯವಾಗಿ ಪಳಗು ಬಿಟ್ಟಿದ್ದಾರೆ. ಒಂದೇ ಒಂದು ಮೂವ್, ಏನಾಗುತ್ತೆ ಏನಾಗಲ್ಲ. ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದರ ಉದ್ದೇಶ ಏನು? ಲಾಭ ಆಗುತ್ತಾ ನಷ್ಟ ಆಗುತ್ತಾ? ಭೇಟಿ ಮಾಡಿದ್ರೆ ಏನು ಲಾಭ ಏನು ನಷ್ಟ, ಪ್ರತಿಯೊಂದು ಕೂಡ ಯೋಚನೆ ಮಾಡಿ ಅವರು ಮುಂದೆ ಹೆಜ್ಜೆ ಇಡ್ತಾರೆ. ಸೊ 2028 ಈ ಭೇಟಿಯ ಟಾರ್ಗೆಟ್. 2028ರಲ್ಲಿ ಕುರುಬ ಸಮುದಾಯದ ಮತ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಒಡಿಬಾರದು, ಕಾಂಗ್ರೆಸ್ನಲ್ಲೇ ಇರಬೇಕು ಅನ್ನೋದು ಈ ಭೇಟಿಯ ಉದ್ದೇಶ. ಸೊ ಗಮನಿಸ್ತಾ ಹೋಗೋಣ. ಗ್ಯಾರಂಟಿ ಪರಿಷ್ಕರಣೆ ಮಾಡಿದ ಸಿಎಂ ಡಿ.ಕೆ. ಶಿವಕುಮಾರ್ 2 ವರ್ಷದ ಸಿಎಂ ಅಲ್ಲ, ಕೇವಲ 2 ವರ್ಷಕ್ಕೆ ಮಾತ್ರ ನಾನು ಇಷ್ಟು ವರ್ಷಗಳ ಕಾಲ ಹೋರಾಡಿಲ್ಲ. 2028ರ ಚುನಾವಣೆ ಗೆದ್ದು ಮುಂದಿನ 5 ವರ್ಷಗಳ ಕಾಲವೂ ಕೂಡ ತಾವೇ ಸಿಎಂ ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. 2028ರ ಎಲೆಕ್ಷನ್ ಗೆಲ್ಲೋದೇ ನನ್ನ ಟಾರ್ಗೆಟ್ ಅಂತ ಇದ್ದಾರೆ ಸಿಎಂ. 2028ಕ್ಕೆ ಮತ್ತೊಮ್ಮೆ ಸಿಎಂ ಆಗಬೇಕು ಅಂತ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ನೆನ್ಪಿಟ್ಕೊಳ್ಳಿ, ಈ 2 ವರ್ಷಕ್ಕೆ ಮಾತ್ರ ಅವರು ಹೋರಾಟ ಮಾಡಲಿಲ್ಲ ಇಷ್ಟು ವರ್ಷಗಳ ಕಾಲ. ಮುಂದಿನ 2028ರ ಚುನಾವಣೆಯನ್ನ ಗೆಲ್ಲಬೇಕು, ಮತ್ತೆ ಮುಖ್ಯಮಂತ್ರಿ ಆಗಬೇಕು, ಅದು ಅವರ ಟಾರ್ಗೆಟ್. ಒಂದೇ ತಿಂಗಳಲ್ಲಿ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಸಾಕಷ್ಟು ಓಡಾಡ್ತಾ ಇದ್ದಾರೆ. ಯಾವೆಲ್ಲ ಫೈಲ್ಗಳು ಇನ್ನೂ ಪೆಂಡಿಂಗ್ ಆಗಿದಾವೋ ಅದೆಲ್ಲ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವಂತ, ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಸುಖ ಸುಮ್ಮನೆ ಗೃಹಲಕ್ಷ್ಮಿ ಆಗಿರಬಹುದು, ಗೃಹ ಜ್ಯೋತಿ ಯೋಜನೆಗಳಾಗಿರ್ಬೋದು, ಅನರ್ಹ ಫಲಾನುಭವಿಗಳು ಕೂಡ ಇದ್ರು. ಹಾಗಾಗಿ ಅರ್ಹ ಫಲಾನುಭವಿಗಳಿಗೋಸ್ಕರ ಈ ಒಂದು ಪರಿಷ್ಕರಣೆ ನಡೀತಾ ಇದೆ. ಈಗ SIRಗೆ ಶಾಸಕರನ್ನ ಆಕ್ಟಿವ್ ಮಾಡಿ ಹುರಿದುಂಬಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. GBA, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ನೆಕ್ಸ್ಟ್ ಟಾರ್ಗೆಟ್ ಡಿ.ಕೆ. ಶಿವಕುಮಾರ್ ಅವರಿಗೆ. ಮೊನ್ನೆ ಪರಿಷತ್ ಚುನಾವಣೆ ಆಯಿತು. ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು, ಮುಖದಲ್ಲಿ ಕಾಣಿಸ್ತಾ ಇರಲಿಲ್ಲ, ಅವರ ಮಾತುಗಳಲ್ಲಿ ಕಾಣಿಸ್ತಾ ಇರಲಿಲ್ಲ. ಬಟ್ ಮಾಡಿ ತೋರಿಸಿದ್ರು ಡಿ.ಕೆ. ಶಿವಕುಮಾರ್. 5ಕ್ಕೆ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬಂದ್ರು. ಮೊದಲ ಟಾಸ್ಕ್ ನಲ್ಲೇ ಗೆದ್ದು ಬೀಗಿದ್ರು, ಮೊದಲ ಚಾಲೆಂಜ್ ನಲ್ಲೇ ಗೆದ್ದು ಬೀಗಿದ್ರು ಸಿಎಂ ಡಿ.ಕೆ. ಶಿವಕುಮಾರ್. ಅದಾದ ನಂತರ ಈಗ SIRಗೆ ಶಾಸಕರನ್ನ ಆಕ್ಟಿವ್ ಮಾಡಿ ಹುರಿದುಂಬಿಸಿದ್ದಾರೆ. ಈಗ ನೆಕ್ಸ್ಟ್ ಬರ್ತಾ ಇರೋದು ಸವಾಲು ಅಂತ ಅಂದ್ರೆ ಒಂದು GBA, ಅದಾದ ನಂತರ ಜಿಲ್ಲಾ ಪಂಚಾಯತ್ ಜೊತೆಗೆ ತಾಲೂಕು ಪಂಚಾಯತ್ ಎಲೆಕ್ಷನ್. ಶತಾಯ ಗತಾಯ ಗೆಲ್ಲಲೇಬೇಕು. ಎಸ್ಪೆಷಲಿ ಬೆಂಗಳೂರು GBA ಚುನಾವಣೆ ಅಂತ ಬಂದಾಗ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು. 2028ರ ಎಲೆಕ್ಷನ್ ಗೆಲ್ಲಬೇಕು ಅಂದ್ರೆ ಒಗ್ಗಟ್ಟು ಅನಿವಾರ್ಯ. ಅದನ್ನ ಅವರು ಕಂಡುಕೊಳ್ತಾ ಇದ್ದಾರೆ. ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಸಿದ್ದರಾಮಯ್ಯನವರನ್ನ ಕೈ ಬಿಟ್ರೆ, ಸಿದ್ದರಾಮಯ್ಯನವರನ್ನ ಸೈಡ್ ಲೈನ್ ಮಾಡಿದ್ರೆ ಬಹಳ ತೊಂದರೆ ಆಗೋಗ್ಬಿಡುತ್ತೆ ಮುಂದಿನ ದಿನಗಳಲ್ಲಿ. ಮುಂದಿನ ಎಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯನವರನ್ನ ಎಷ್ಟು ಚೆನ್ನಾಗಿ ನಡೆಸ್ಕೊಳ್ತಾರೋ, ಎಷ್ಟು ಚೆನ್ನಾಗಿ ಇಟ್ಕೊಳ್ತಾರೋ ಕಾಂಗ್ರೆಸ್ ಪಕ್ಷದಲ್ಲಿ, ಅಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದು, ಅಷ್ಟು ಡಿ.ಕೆ. ಶಿವಕುಮಾರ್ ಅವರಿಗೆ ಒಳ್ಳೆಯದು. ಅಹಿಂದ ಮತ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಮತ್ತೊಂದು ಪಕ್ಷದತ್ತ ತಲೆ ಎತ್ತಿ ನೋಡಬಾರದು. ಆ ರೀತಿಯಾಗಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಅಹಿಂದ ನಾಯಕ ಅಂತ ಅಂದ್ರೆ ಅದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಎಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೋ, ರಾಜಕಾರಣದಲ್ಲೇ ಇರ್ತಾರೋ, ಅಷ್ಟು ವರ್ಷಗಳ ಕಾಲ ಅಹಿಂದ ಮತ ಬ್ಯಾಂಕ್ ಯಾವತ್ತೂ ಕಾಂಗ್ರೆಸ್ ಜೊತೆಗೆ ಇರುತ್ತೆ ಅನ್ನೋದೊಂದು ಮಾತಿದೆ. ಸೊ 2023ರಲ್ಲಿ ಮಾಡಿದ ತಂತ್ರಗಾರಿಕೆಯೇ ಮತ್ತೆ ಮಾಡಬೇಕು. ಏನ್ ಮಾಡಿದ್ರು ಹಾಗಾದ್ರೆ? ಒಗ್ಗಟ್ಟು, ತಳಮಟ್ಟದಿಂದ ಪಕ್ಷವನ್ನ ಕಟ್ಟಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಸಕ್ರಿಯವಾಗಿಡಲು ಪ್ಲಾನ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಬಳಸಿಕೊಂಡು ಅಹಿಂದ ವೋಟ್ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ, ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ನಂತರ ಸಿದ್ದರಾಮಯ್ಯನವರನ್ನ ಸೈಡ್ ಲೈನ್ ಮಾಡಿಬಿಟ್ರೇನೋ ಅನ್ನೋ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಆ ಟೀಕೆ ಟಿಪ್ಪಣಿಗಳಿಗೆ ಉತ್ತರಾನ ಇವತ್ತು ಭೇಟಿ ಮಾಡಿ ಮಾತನಾಡಿರೋದು. ಖಂಡಿತ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಇವತ್ತಿಗೆ 1 ತಿಂಗಳು ಕಂಪ್ಲೀಟ್ ಆಗಿದೆ. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತಾರೆ. ಅದು ಕೇವಲ ತಾವೊಬ್ಬರೇ ಅಲ್ಲ, ತಮ್ಮ ಧರ್ಮಪತ್ನಿ ಉಷಾ ಅವರ ಒಟ್ಟಿಗೆ, ಜೊತೆಗೆ ಮಾಜಿ ಸಂಸದರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಒಟ್ಟಿಗೆ ಹೋಗಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸುಮಾರು ಹೊತ್ತು ಚರ್ಚೆ ಮಾಡುವಂತದ್ದು. ಒಂದು ಕಡೆ
ಕಳೆದ ಒಂದು ತಿಂಗಳಿಂದಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಹಲವು ಕಾರ್ಯಕ್ರಮಗಳಲ್ಲಿ, ಹಲವು ವಿಚಾರಗಳಲ್ಲಿ ಕಾಂಗ್ರೆಸ್ ನೆಗ್ಲೆಕ್ಟ್ ಮಾಡ್ತಿದೆ ಅನ್ನುವಂತ ಒಂದು ಆರೋಪಗಳು ಮತ್ತೆ ಚರ್ಚೆಗಳು ಪಕ್ಷದ ಆಂತರಿಕವಾಗಿ ಆಗ್ತಾ ಇದ್ವು. ಅದರಲ್ಲೂ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸುವಂತಹ ಒಂದು ದೊಡ್ಡ ಪಡೆ ಈ ರೀತಿಯಾದಂತಹ ಒಂದು ಚರ್ಚೆಯನ್ನ ಮಾಡ್ತಾ ಇತ್ತು. ಇದು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಸೇರಿದಂತೆ ಆ ಬಣದವರಿಗೆ ಗೊತ್ತಿರ್ಲಿಲ್ಲ ಅಂತಲ್ಲ, ಸಹಜವಾಗಿ ಈ ರೀತಿಯಾದಂತ ಒಂದು ಚರ್ಚೆ ಆಗ್ತಿದೆ ಅನ್ನುವಂತ ಒಂದು ಮಾಹಿತಿ ಡಿ ಕೆ ಶಿವಕುಮಾರ್ ಗೊತ್ತಾಯ್ತು. ಅದೇ ರೀತಿ ಡಿ ಕೆ ಸುರೇಶ್ ಅವರು ಕೂಡ ಗೊತ್ತಾಯ್ತು. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಇನ್ನೂ ಕೂಡ ರಾಜ್ಯದಲ್ಲಿ ರಾಜಕಾರಣ ಮಾಡ್ಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಯಾವುದೇ ಸಂದರ್ಭದಲ್ಲೂ ಸಿದ್ದರಾಮಯ್ಯ ಅವರನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತು ಅವರು ಸೌಜನ್ಯಕ್ಕೆ ಭೇಟಿ ಮಾಡಿರ್ಬೋದು, ಒಂದು ಕೃತಜ್ಞತೆ ಸಲ್ಲಿಸಿರ್ಬೋದು, ತಾವು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಒಂದು ತಿಂಗಳು ಮುಖ್ಯಮಂತ್ರಿ ಆಗಿ ಇವತ್ತಿಗೆ ಕಂಪ್ಲೀಟ್ ಮಾಡಿದೆ, ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡ್ಕೊಂಡಿರ್ಬೋದು. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಟಾರ್ಗೆಟ್ ಏನಂತ ಹೇಳಿದ್ರೆ 2028ಕ್ಕೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಆ ನಿಟ್ಟಲ್ಲಿ ನಾವು ಕೆಲಸ ಮಾಡ್ಬೇಕು. ಆಗದ ಮಾತ್ರಕ್ಕೆ ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಬಹಳಷ್ಟು ಜೋರಾಗಿ ಓಡಿದ್ರೆ ಆಗುತ್ತಾ? ಖಂಡಿತ ಆಗೋದಿಲ್ಲ. ಇಡೀ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲೇ ಓಡಬೇಕಾಗುತ್ತೆ. ಇಡೀ ಕೆಪಿಸಿಸಿ ಅಲ್ಲಿರುವಂತಹ ಎಲ್ಲಾ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಸೇರಿದಂತೆ ಈಗಿನ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರ ಒಟ್ಟಿಗೆ ಕೆಲಸ ಮಾಡ್ಬೇಕಾಗುತ್ತೆ. ಅದರಲ್ಲೂ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಮಾಸ್ ಲೀಡರ್ ಅಂತಿದ್ರೆ ಅದು ಸಿದ್ದರಾಮಯ್ಯ, ಇದನ್ನ ಎಲ್ಲರೂ ಒಪ್ಕೊಳ್ತಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಮುಂದೆ ಬರ್ತಾ ಇರುವಂತಹ ಕೇವಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಜಿಬಿಎ ಚುನಾವಣೆ ಅಷ್ಟೇ ಅಲ್ಲ, 2028ರ ವಿಧಾನಸಭಾ ಚುನಾವಣೆಗೂ ಕೂಡ ಉಪಯೋಗಿಸ್ಕೊಳ್ಬೇಕಾಗಿದೆ. 2029ರ ಲೋಕಸಭಾ ಚುನಾವಣೆಗೂ ಕೂಡ ಸಿದ್ದರಾಮಯ್ಯ ಅವರನ್ನ ಉಪಯೋಗಿಸ್ಕೊಳ್ಬೇಕಾಗಿದೆ. ಹೀಗಾಗಿ ಎಲ್ಲಾ ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕಿ ತಾವು ಇನ್ನಷ್ಟು ಸುಭದ್ರ ಆಗ್ಬೇಕು. ಮುಂದಿನ ಬರ್ತಾ ಇರುವಂತಹ ಚುನಾವಣೆಗೂ ಕೂಡ ಸಿದ್ದರಾಮಯ್ಯ ಅವರು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು, ನಮ್ಮ ಜೊತೆಗಿರ್ಬೇಕು, ಅವರನ್ನ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ಕಾರ್ಯಕರ್ತರಿಗೆ ರವಾನೆ ಮಾಡಬೇಕಾಗಿತ್ತು. ಕಾರ್ಯಕರ್ತರಲ್ಲಿದ್ದಂತಹ ಗೊಂದಲಗಳು ಮತ್ತೆ ಸಂಶಯಗಳು ಮತ್ತೆ ಏನೆಲ್ಲ ಚರ್ಚೆಗಳಾಗ್ತಾ ಇದ್ವು, ಆ ಚರ್ಚೆಗಳಿಗೆ ಉತ್ತರವನ್ನ ಕೊಡಬೇಕಾಗಿರುವಂತ ಒಂದು ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದ್ರು. ಹೀಗಾಗಿ ಇವತ್ತಿನ ಈ ಭೇಟಿ ಬಹಳಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಸಹಜವಾಗಿ ಬೆಳಿಗ್ಗೆ ಭೇಟಿ ಮಾಡಿದಾಗ ಹಲವು ರಾಜಕೀಯ ವಿಚಾರಗಳು ಕೂಡ ಚರ್ಚೆ ಆಗಿದಾವೆ. ಆ ಮುಂದೆ ಬರ್ತಾ ಇರುವಂತಹ ಹಲವು ಚುನಾವಣೆಗಳ ಬಗ್ಗೆನೂ ಕೂಡ ಚರ್ಚೆ ಆಗಿದ್ವು. ಅದರಲ್ಲೂ ಪ್ರಮುಖವಾಗಿ ಹಿರಿಯೂರು ಮತ್ತೆ ಧಾರವಾಡ ಬೈ ಎಲೆಕ್ಷನ್ಸ್ ಬರ್ತಾ ಇದೆ. ಅದಾದ ಬಳಿಕ ಜಿಬಿಎ ಚುನಾವಣೆ ಬರುತ್ತೆ. ಅದಾದ ಬಳಿಕ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತ್ ಚುನಾವಣೆ ಬರುತ್ತೆ. ಅದ ಬಳಿಕ ಬರುವಂತದ್ದು ಕುರುಕ್ಷೇತ್ರ, ಕರ್ನಾಟಕದ ಕುರುಕ್ಷೇತ್ರ 2028ಕ್ಕೆ. ಹೀಗಾಗಿ ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಅವರ ಸಪೋರ್ಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನಿವಾರ್ಯವಾಗಿ ಬೇಕೇ ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ, ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಯಾರೇನ್ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅವರನ್ನ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ರಾಜಕೀಯ ದೃಷ್ಟಿಕೋನದಿಂದ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದಾದ್ರೆ ಸಿದ್ದರಾಮಯ್ಯ ಅವರನ್ನ ಇಟ್ಕೊಂಡೇ ಹೋಗ್ಬೇಕು ಅನ್ನುವಂಥದ್ದು. ಜೊತೆಗೆ ಅಹಿಂದ ಇವತ್ತಿಗೂ ಕೂಡ ಅಹಿಂದ ಪರಮೋಚ್ಚ ನಾಯಕ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರೆ ಆ ವೋಟ್ ಬ್ಯಾಂಕ್ ಚೆದರಬಹುದು ಅನ್ನುವಂತ ಒಂದು ಆತಂಕ ಇದೆ. ಜೊತೆಗೆ ಅಹಿಂದ ಕಂಪ್ಲೀಟ್ ಚೆದರದೇ ಇದ್ರು ಕೂಡ ಕುರುಬ ಸಮುದಾಯದ ಮತಗಳು ಕೈಗೊಡಬಹುದು ಅನ್ನುವಂತ ಒಂದು ಆತಂಕ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ, ಬೇರೆ ಬೇರೆ ನಾಯಕರಿಗೂ ಕೂಡ ಇದೆ. ಹೀಗಾಗಿ ಆ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ತಲೆ ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ನೆಗ್ಲೆಕ್ಟ್ ಮಾಡ್ತಿಲ್ಲ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡುವ ಸಲುವಾಗಿ ಇವತ್ತಿನ ಒಂದು ಭೇಟಿ ಬಹಳಷ್ಟು ಮಹತ್ವನ ಪಡ್ಕೊಂಡಿರುವಂತದ್ದು. ರಾಮ್, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.